ಭಾರತ ದೇಶದಲ್ಲಿ ನಡೀತಾ ಇರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕಳ್ಳ ವ್ಯವಹಾರದ ಬಗ್ಗೆ ಮಾತಾಡ್ತೀವಿ. ಇದೇ ಈ ಕ್ಷಣದ ರಾಧಕ ಪಂಚಾಯತ್. ನೀಟ್ 2021ರಲ್ಲೂ ಆಯಿತು, 2024ರಲ್ಲೂ ಆಯಿತು, ಈಗ 2026ರಲ್ಲೂ ಆಗ್ತಾ ಇದೆ. ಪ್ರೈವೇಟ್ ಕಾಲೇಜಲ್ಲಿ ಒಂದು ಮೆಡಿಕಲ್ ಸೀಟ್ ಬೇಕಂತಂದ್ರೆ 5 ಕೋಟಿ ಕೊಟ್ಟರು ಒಂದು ಮೆಡಿಕಲ್ ಸೀಟ್ ಸಿಗಲ್ಲ. ಒಬ್ಬ ಸ್ಟೂಡೆಂಟ್ ಇಲ್ಲಿ ನೀಟ್ ಬರೀತಾನೆ ಅಂದ್ರೆ ಅವನ ಎಂಟೈರ್ ಫ್ಯಾಮಿಲಿಗೆ ಅದು ಅಗ್ನಿ ಪರೀಕ್ಷೆ ಆಗಿರುತ್ತೆ, ಅವನಿಗೆ ಪರೀಕ್ಷೆ ಆಗಿದ್ರೆ. ಇವತ್ತಿನ ಈ ಭ್ರಷ್ಟ ವ್ಯವಸ್ಥೆಗೆ ಕಾರಣರಾಗಿದ್ರೆ ಕೋಚಿಂಗ್ ಸೆಂಟರ್ಗಳ ಕಾರಣ. ಕೆಲಸವನ್ನು ಮಾಡಿದ್ದಾರೆ, ಪೇಪರ್ ಅನ್ನು ಲೀಕ್ ಮಾಡ್ತಕ್ಕಂಥದನ್ನ ಅವರನ್ನು ಈ ಕೂಡಲೇ ಅರೆಸ್ಟ್ ಮಾಡುವಂತ. ಯಾರು ಜೆರಾಕ್ಸ್ ಮಾಡೋರಾ? ಮಾತಾಡೋದಕ್ಕೆ ನಿಮ್ ಮುಖ ಇಲ್ಲ. ನೀಟ್ ಎಕ್ಸಾಮ್ ಯಾವ ಪಕ್ಷದವ್ರಾಗ ಬರ್ತಿದ್ದೀರಾ ಒಂಚೂರು ಹೇಳಿ. ಯಾರು ಬರ್ತಿದ್ದೀರಾ? ಆ ಸಿಸ್ಟಮ್, ಆ ಹಾಸ್ಟೆಲ್, ಆ ಊಟ, ಆ ವ್ಯವಸ್ಥೆ, ಆ ವಾಶ್ರೂಮ್ ಯಾರು ಅನುಭವಿಸಿದೀರಾ 2 ವರ್ಷ? ನಂಗೆ ಮಾತಾಡಿ. ನನ್ನ ಸ್ವಂತ ಅಕ್ಕನ ಮಕ್ಕಳು, ತಾಯಿ ಇಲ್ಲ, ತಂದೆ ಇಲ್ಲ, ಗಂಟಲು ನೀರು ಬರುತ್ತೆ. BIA ಕಾಲೇಜಲ್ಲಿ 2 ಲಕ್ಷ ಕೊಟ್ಟು ಓದಿಸ್ತಾ ಇದ್ದೀನಿ. ಯಾಕೋಸ್ಕರ? ಇದೇ ಸರ್ಕಾರಿ ಪರೀಕ್ಷೆಗಳಲ್ಲಿ ನಮಗೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ ಮೇಡಮ್. ಮೊದಲು ಕೋಚಿಂಗ್ ಮಾಫಿಯಾನ ಬಂದ್ ಮಾಡಿದ್ರೆ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ. ನೀಟ್ ಬಗ್ಗೆ ಮಾತಾಡ್ತಾ ಬರೀ ರಾಜಕಾರಣ ಮಾತಾಡ್ತಿದ್ದಾರೆ. ನೀಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹಿಜಾಬ್ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಧರ್ಮ ಇದೆ. ರಾಧಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.